3ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತೀರ ಅವರಿಗೆ 6 ಅನ್ನೋ ನಂಬರು 36 ಆಗಿರ್ಬೋದು, 26 ಆಗಿರ್ಬೋದು, 96 ಆಗಿರ್ಬೋದು, ಈ ನಂಬರ್ಗಳು ಪಾಸ್ ಆದಾಗ ಎಲ್ಲ ಒಂದು ಕಡೆ ತುಂಬಾ ಲಕ್ಕು, ತುಂಬಾ ಒಂದು ಅದು ನಿಮ್ಮ ಹತ್ರ ಆ ನಂಬರ್ ಇದ್ದರೆ ಕೂಡ ನೀವು ಚೆಕ್ ಮಾಡಿ. ಈ ವರ್ಷ ಅತಿ ಹೆಚ್ಚು ನೀವು ಸಂಪಾದನೆ ನೋಡೋದೆ ಈ ಒಂದು ನಂಬರಿಂದ ಆಗಿರುತ್ತೆ. ಸೊ 26, 46, 36, ಅದೇ ರೀತಿ 9 ಅನ್ನೋ ನಂಬರ್ ಹೇಗೆ ಬಂದಿರುತ್ತೆ, 9 ಅನ್ನೋ ನಂಬರ್ ಎಲ್ಲಿ ಬಂದಿರುತ್ತೆ ಅಲ್ಲೂ ಕೂಡ ತುಂಬ ಪಾಸಿಟಿವ್ನ ನೋಡ್ತೀರಾ. ಅಂದರೆ ಅವ್ರ ನಂಬರೇ ಅವರಿಗಾಗಲ್ಲ ಅಂತ ಹೇಳಿ, ಅವರಿಗಾಗಲ್ಲ ಅಂತಂದರೆ ಈ ವರ್ಷದ ಲಕ್ಕಿಯೆಸ್ಟ್ ನಂಬರು 3 ಆಗಿರುತ್ತೆ. ಆದರೆ ಆ 3 ಎಲ್ಲೂ ಎಂಡ್ ಆಗಬಾರ್ದು ಅಷ್ಟೇ. ಈ ವರ್ಷದ 3 ಅನ್ನೋ ನಂಬರು ಎಷ್ಟು ಟಾಪಲ್ಲಿರುತ್ತೋ, ನಾವು ದಿನನಿತ್ಯ ಬಳಸುವಂಥ ಒಂದು ಫೋನಲ್ಲಿ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಮನೆ ನಂಬರ್ ಆಗಿರ್ಬೋದು, 3 ಅನ್ನೋದು ಎಂಡ್ ಆಗ್ದಿರ 9 ಅನ್ನೋದು ಎಂಡ್ ಆದರೆ, ಇವಾಗ 39, 3399 ಈ ರೀತಿ 9 ಅನ್ನೋ ನಂಬರ್ ಎಂಡ್ ಆದರೆ ಅತಿ ಹೆಚ್ಚು ಪಾಸಿಟಿವ್ನ ನೋಡ್ತಾ ಹೋಗ್ತಾರೆ ಅಂತ. ಓಕೆ ಮೇಡಮ್, ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ನಮಸ್ಕಾರ ಮ್ಯಾಮ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಲ್ಲಿ ಕೊಪ್ಪಳದಿಂದಾನೆ, ಬಲರಾಮಯ್ಯ ಅಂತ ಹೇಳಿ. ಸರಿ, ಯಾರ ಬಗ್ಗೆ ಕೇಳಬೇಕು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 20th June 1967. ಒಂದು ನಿಮಿಷ. 20th June 1967. ಹಾಂ. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 7:15ಕ್ಕೆ. ಬೆಳಗ್ಗೆ 7:15. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮ್ಯಾಮ್. ನಮಸ್ಕಾರ ಸರ್, ಏನು ಮಾಡಿ ನಾವು ಈಗಾಗಲೇ 2 ಸರಿ ನಿಮ್ಮ ಹತ್ರ ಜೊತೆ ಮಾತಾಡಿದ್ದೀವಿ. ಓ ಸೂಪರ್, ಇವತ್ತು ಕರೆ ಸಿಕ್ಕಿದೆ ನೋಡಿ. ಹೌದು ಮೇಡಮ್, ನಿಮ್ದು ಪ್ರೋಗ್ರಾಮ್ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಇದು ಮಾಡ್ತಿದ್ರ. ಥ್ಯಾಂಕ್ ಯು ಸರ್. ಮೊನ್ನೆ ಆರ್ಯವರ್ಧನ್ ಜೊತೆ ಮಾತಾಡಿದ್ ನೋಡಿದ್ವಿ ಮೇಡಮ್. ಹಾಂ ಸರ್, ಹಾಂ ಸರ್, ಚೆನ್ನಾಗಿದ್ರಿ, ನೀವು ಇದು ಮಾಡ್ತಿದ್ರಿ. ಏನಿಲ್ಲ ನಾವು ಈಗ ಈ ಸರಿ ಮನೆ ಕಟ್ಬೇಕಂತಿದ್ವಿ, ಒಳ್ಳೆ ಹೇಳಿದ್ರೆ. ನಿಮ್ಮ ಹೆಸರಲ್ಲೇನಾ ಸರ್? ಹೌದ್ರಮ್ಮ. ನಿಮ್ಮ ಹೆಸರಲ್ಲೇ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಇಲ್ಲಮ್ಮ, ಅದೇ ನಿಮ್ಮನ್ನ ಕೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಏನೋ ಎಲ್ಲರೂ ಈ ಸಂಕ್ರಮಣ ಕಳೆದ್ಕೊಳ್ಳೆ ಮಾಡ್ರಿ ಅಂತಾರೆ, ಅದಕ್ಕೆ ಯಾವ್ದನ ಒಂದು ಒಳ್ಳೇದು. ಹಾಂ, ಸಂಕ್ರಾಂತಿ ಹಬ್ಬ ಆದಮೇಲೆ ಮಾಡಿ. ಬಟ್ ನಿಮಗೆ ಟೈಮ್ ಏನು ನಡೀತಿದೆ, ತುಂಬ ಟೈಮ್ ಚೆನ್ನಾಗಿದೆ ನಿಮಗೆ. ನಿಮ್ಮ ಟೈಮ್ ಬಂದು ನೋಡಿ ಸರ್, ಎಲ್ಲಿವರೆಗೂ ಅಂತಂದರೆ 2032ವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಮನೆ ಕಟ್ಬೋದು. ಮತ್ತು ಎಲ್ಲ ಒಂದು ಕಡೆ ನಿಮ್ಮ ಮನೇಲಿ ಏನಾದರೂ ಕೋರ್ಟ್ ಕೇಸ್ ಸಮಸ್ಯೆ ಏನಾದರೂ ಇದೆಯಾ? ಕೋರ್ಟ್ ಕೇಸು ಸಮಸ್ಯೆ ಆ ಥರ ಏನು ಇತ್ತಾ? ಇದ್ದಿದ್ದನ್ನ ನಾವು ಕ್ಲಿಯರ್ ಮಾಡ್ಕೊಂಡಿದ್ವಿ. ಓಕೆ ಓಕೆ. ಬಟ್ ಈ ಟೈಮ್ ಚೆನ್ನಾಗಿದೆ ಸರ್, ಮನೆ ಕಟ್ಬೋದು ನೀವು. ಈ 15ನೇ ತಾರೀಕು ಮುಗಿದಾದ್ಮೇಲೆ ನೀವು ಮನೆ ಕಟ್ಟಿ, ಅದಕ್ಕೂ ನಿಮ್ಗೆ ಒಳ್ಳೆ ಡೇಟು ಬೇಕು ಅಂದರೆ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆ ಡೇಟು ಒಂದು ಮುಹೂರ್ತವನ್ನು ಕೊಡ್ತೀವಿ. ಬಟ್ ಈ ವರ್ಷ ನೀವು ಮನೆ ಕಟ್ತೀರಾ, ಮತ್ತು ಅದು ನಿಮ್ಮ ಜಾತಕನೂ ಹೇಳುತ್ತೆ. ಮತ್ತು ಎಲ್ಲೋ ಒಂದು ಕಡೆ ತುಂಬ ಒಳ್ಳೆ ಮನೆ ಕಟ್ತೀರಾ ಅಂತ ಹೇಳುತ್ತೆ. ಆದರೆ ಸ್ವಲ್ಪ ಲೋನ್ಗೆ ಹೋಗ್ಬೇಕಾಗತ್ತೆ, ಅದನ್ನೇ ಹೇಳುತ್ತೆ ನಿಮ್ಮ ಜಾತಕ. ಸ್ವಲ್ಪ ಲೋನು ಅಥವಾ ದುಡ್ಡಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ನೋಡ್ಕೊಂಡು ಮಾಡಿ ಸರ್. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿನ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 25/12/1992. 25/12/1992. ಹುಟ್ಟಿದ ಸಮಯ? ಬೆಳಗ್ಗೆ 5:30. ಬೆಳಗ್ಗೆ 5:30. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಏನು ಪ್ರಶ್ನೆ? ಅವರು ಬಿಸ್ನೆಸ್ ಮಾಡ್ತಿದ್ದಾರೆ, ಅದ್ರಲ್ಲಿ ಚೆನ್ನಾಗಿರ್ತಾನ ಏನು ಅಂತ. ಏನು ಬಿಸ್ನೆಸ್ ಮಾಡ್ತಿದ್ದಾರಮ್ಮ? ಶಾಮಿಯಾನ. ಶಾಮಿಯಾನ ನಿಮ್ಮದೇ ಓನ್ ಇದೆಯಾ? ಅವನೇ ಓನಾಗಿ ಇಟ್ಕೊಂಡಿದ್ದಾನೆ. ಯಾರ್ದಿದು? ಅಣ್ಣನ ಮಗ. ಓಕೆ ಓಕೆ, ನಿಮ್ಮ ಮಗಲ್ಲ. 25/12/1992 ಅಲ್ವಾ? ಒಂದು ನಿಮಿಷ. 5:30 AM ಹೇಳಿದ್ರಲ್ವ ಅವರು. ಮೇಡಮ್, ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಬರ್ತಿದೆ. ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಓಕೆ, ಟೈಮ್ ಚೆನ್ನಾಗಿದೆ ಬಿಸ್ನೆಸ್ ಮಾಡೋದಕ್ಕೆ. ಆದರೆ ಒಂಚೂರು ಅವರು 2024 42 ಸ್ವಲ್ಪ ಕುಟುಂಬದಲ್ಲಿ
ಪ್ರಾಬ್ಲಮ್ ಏನಾದರೂ ನಡೀತಾ ಇರುತ್ತೆ ಅಂತ ಹೇಳುತ್ತೆ. ಕುಟುಂಬದ ಸಮಸ್ಯೆ ಹೆಚ್ಚಿರುತ್ತೆ ಮತ್ತು ಕುಟುಂಬದ ಶತ್ರುಗಳು ಕೂಡ ಜಾಸ್ತಿ ಇರ್ತಾರೆ ಅಂತ ಹೇಳುತ್ತೆ ಇವರಿಗೆ. ಸೊ ಅದಕ್ಕಾಗಿ ಇವಾಗ ನಡೀತಾ ಇರೋ ಟೈಮು ಏನು ಅವ್ರಿಗೆ ರಾಹು ದಶ ನಡೀತಿದೆ ಅದಕ್ಕೆ ಅವರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ರಾಹುಗೆ ಸಂಬಂಧಪಟ್ಟಿರುವಂಥ ಒಂದು ಸ್ಟೋನು ಬ್ರೇಸ್ಲೆಟ್ ಇರುತ್ತೆ, ಅದನ್ನು ಅವ್ರು ಹಾಕ್ಕೊಂಡ್ರೆ ಖಂಡಿತ ಅವ್ರಿಗೆ 2042 ಟೈಮ್ ಇರೋದ್ರಿಂದ ಅದನ್ನು ಹಾಕ್ಕೊಂಡ್ರೆ ಇವ್ರಿಗೆ ಬೆಟರ್ ಅಂತ ಹೇಳ್ತೀನಿ. ಇಲ್ಲಾಂದರೆ ಸ್ವಲ್ಪ ಅವ್ರ ಮನೇಲಿ ದೊಡ್ಡವ್ರಿಗೆಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ಟು ಕಾಯಿಲೆ ಶುರು ಆಗುತ್ತೆ ಅಂತ ಹೇಳುತ್ತೆ ಇವ್ರ ಜಾತಕ.